ನಮಸ್ತೆ. ರಂಗನಾಥ್ ಸರ್ಗೂ ನನ್ನ ನಮಸ್ತೆ. ನಾನು ಈ ದಿನ ಒಂದು ಜ್ಞಾನ ಹಂಚಿಕೆಗೆ ನನ್ನನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಿತ್ತವೃತ್ತಿಗಳು ಹೇಗೆ ಉಂಟಾಗುತ್ತವೆ, ಇದನ್ನ ಮುಂದಿನ ಭಾಗ, ಹಿಂದೆ ಒಂದು ಭಾಗ ಮಾಡಿದ್ದೆ, ಮುಂದಿನ ಭಾಗವನ್ನ ಮಾಡ್ತಾ ಇದ್ದೀನಿ. ಪತ್ರಿಜಿ ಗುರುಗಳಿಗೂ ವಂದಿಸುತ್ತಾ ನನ್ನನ್ನ ವೇದಿಕೆಗೆ ಜ್ಞಾನ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂತ ರಂಗನಾಥ ಗುರುಗಳಿಗೂ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲಾ ನಮ್ಮ ಆತ್ಮ ಬಂಧುಗಳಿಗೂ ವಂದಿಸುತ್ತಾ ಈ ದಿನ ನಾನು ನನ್ನ ಈ ಕಿರು ಜ್ಞಾನ ಹಂಚಿಕೆಯನ್ನ ಹಂಚಿಕೊಳ್ತಿದ್ದೇನೆ. ಇಲ್ಲಿ ಚಿತ್ತವೃತ್ತಿಗಳು ಹೇಗೆ ಉಂಟಾಗುತ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ 5 ರೀತಿಯ ಚಿತ್ತ ಆಲೋಚನೆಗಳು ನಮ್ಮಲ್ಲಿ ಏರ್ಪಡುತ್ತವೆ ಅಂತ ನಾವು ತಿಳ್ಕೊಂಡಿದ್ವಿ. ಅದರಲ್ಲಿ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಪ್ರತ್ಯಕ್ಷ ಪ್ರಮಾಣ ಅಂತಂದ್ರೆ ಇಂದ್ರಿಯಗಳಿಂದ ಬಂದ ಆಲೋಚನೆಗಳು. ಆಗಮ ಪ್ರಮಾಣ ಅಂತಂದ್ರೆ ವೇದದ ಮೂಲಕ, ಹಿರಿಯರ ಮೂಲಕ ಕೇಳಿದ್ದು. ಅನುಮಾನ ಪ್ರಮಾಣ ಅಂದ್ರೆ ನಾವು ಬೆಳೆದ ವಾತಾವರಣವನ್ನು ಆಧರಿಸಿ ಬಂದಂತಹ ಆಲೋಚನೆಗಳು ಅಂತ ತಿಳ್ಕೊಂಡಿದ್ವಿ. ಈಗ ಮುಂದೆ ಏನಂತಂದ್ರೆ ವಿಪರ್ಯ. ಎರಡನೇದು ಒಂದು ಚಿತ್ತವೃತ್ತಿಗಳಲ್ಲಿ ಇನ್ನೊಂದು ಅಂದ್ರೆ ವಿಪರ್ಯ. ವಿಪರ್ಯ ಅಂತಂದ್ರೆ ವಿಪರ್ಯೋ ಮಿಥ್ಯಾ ಜ್ಞಾನ ಮತದ್ರೋಪ ಪ್ರತಿಷ್ಠಿತಂ ಎನ್ನುವ ಶ್ಲೋಕ ಪತಂಜಲಿಯವರು ಹೇಳಿದ್ದಾರೆ. ಇದರ ಅರ್ಥ, ಮಿಥ್ಯ ಜ್ಞಾನ ಅಂದ್ರೆ ಇಲ್ಲದ ಜ್ಞಾನ, ಇರುವ ವಿಷಯವನ್ನ ಅದಲು ಬದಲಾಗಿ ನಾವು ಮಾಡಿಕೊಂಡು ಬೇರೆಯಾಗಿ ಅರ್ಥ ಮಾಡಿಕೊಳ್ಳೋದು, ಬೇರೆ ಅಭಿಪ್ರಾಯವನ್ನ ಏರ್ಪಡಿಸಿಕೊಳ್ಳೋದು ಅಂತ. ಅಂದ್ರೆ ಯಾರು ಒಬ್ರು ಏನೊಂದು ಹೇಳಿದಾಗ ಅದನ್ನ ನಾವು ಬೇರೆ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಮಿಥ್ಯಾ ಜ್ಞಾನ ಅಂತ ಕರೀತಾರೆ. ಇದನ್ನ ವಿಪರ್ಯ ಅಂತಾನೂ ಸಹ ಕರೀತಾರೆ. ಬೇರೆಯಾಗಿ ನಾವು ವಿಷಯವನ್ನ ಅದಲು ಬದಲಾಗಿ, ಕೇಳದ ವಿಷಯನ ಅದಲು ಬದಲಾಗಿ ಅರ್ಥ ಮಾಡ್ಕೊಳ್ಳೋದು, ಬೇರೆ ತರ ಅರ್ಥ ಮಾಡ್ಕೊಳ್ಳೋದನ್ನ ನಾವು ವಿಪರ್ಯ ಅಂತ ಅಂತಾರೆ. ಉದಾಹರಣೆಗೆ, ಒಂದು ಕತ್ತಲಲ್ಲಿ ಒಂದು ಹಗ್ಗವನ್ನು ನೋಡಿ ಅದನ್ನ ಹಾವು ಎಂಬ ಭ್ರಾಂತಿಯಲ್ಲಿ ಬೀಳುವುದು. ಕತ್ತಲಲ್ಲಿ ಯಾವ್ದಾದ್ರು ಒಂದು ಹಗ್ಗವನ್ನ ಬಿದ್ದಿದ್ರೆ ದೂರದಿಂದ ತಕ್ಷಣ ನಾವ್ ಏನ್ ಅನ್ಕೊಬಿಡ್ತೀವಿ, ಏನೋ ಹಾವು ಮಲಗಿದೆ ಅಂತ ಭ್ರಾಂತಿಯನ್ನ ಮಾಡ್ಕೊಳ್ತೀವಿ. ಅಂದ್ರೆ ಅಲ್ಲಿರೋದು ಹಗ್ಗವೇ, ಆದ್ರೆ ಹಾವು ಎಂದುಕೊಂಡು ಸ್ವಲ್ಪ ಪರಿಶೀಲಿಸಿ ನೋಡಿದರೆ ಹಾವು ಅಂತ ಅನ್ಕೊಳ್ತೀವಿ. ಆದ್ರೆ ಸ್ವಲ್ಪ ಪರಿಶೀಲಿಸಿ, ಸ್ವಲ್ಪ ಹೊತ್ತು ನಿಧಾನವಾಗಿ ಏನು ಅಂತ ನೋಡಿದಾಗ ಅದೇನಾಗುತ್ತೆ, ಅರ್ಥ ಆಗತ್ತೆ, ಅದು ಕದಲುತ್ತಿದೆಯೇ ಇಲ್ಲವೇ ಎಂದು ಆಲೋಚಿಸುತ್ತಾರೆ. ಆ ಜ್ಞಾನವೇ ಇಲ್ಲದಿದ್ದಾಗ ಅಯ್ಯೋ ಹಾವು ಎಂದು ಕಿರುಚುತ್ತಾರೆ. ಅದು ಹಗ್ಗ ನೋಡಿದ ತಕ್ಷಣ ನಾವು ಹಾವು ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಒಂದು ಕ್ಷಣ ಅದನ್ನ ಹರಿತಾ ಇದೆಯಾ ಅಥವಾ ಕದಲ್ತಿದೀಯಾ ಅಂತ ನಾವು ಸ್ವಲ್ಪ ಕ್ಷಣ ಯೋಚನೆ ಮಾಡಿದಾಗ ನಾವೇನ್ ಮಾಡ್ತೀವಿ, ಯೋಚನೆ ಮಾಡಿದಾಗ ಅದು ನಾವು ಹಾವಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ತಕ್ಷಣ ನೋಡಿದ ತಕ್ಷಣ ಅದನ್ನ ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಹಗ್ಗ ಅಲ್ಲ ಹಾವು ಅಂತ. ಅದರಿಂದ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಆ ಜ್ಞಾನನೇ ಇಲ್ಲದೆ ಇದ್ದಾಗ ನಾವು ಅದನ್ನ ಹಾವು ಅಂತ ಕಿರುಚಾಗುತ್ತೆ. ಇದರಿಂದ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದನ್ನ ನೋಡಿ ನಾವು ಸರಿಯಾದ ಜ್ಞಾನದಿಂದ ಅದನ್ನ ತಿಳ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಅದರಿಂದ ಆಲೋಚಿಸಿ ಮಾತನಾಡುವವನು ಜ್ಞಾನಿ, ಆಲೋಚಿಸದೆ ಅಭಿಪ್ರಾಯ ಮಾಡುವವನು ಅಜ್ಞಾನಿ. ಯಾವ್ದಾನು ಆಲೋಚನೆ ಮಾಡಿ ಮಾತನಾಡುವವನ ಜ್ಞಾನಿ ಅಂತಾರೆ. ಆಲೋಚಿಸದೆ ಅಭಿಪ್ರಾಯವನ್ನ ಪಡುವವನ ಅಜ್ಞಾನಿ ಅಂತ ಹೇಳ್ತಾರೆ. ನಿಜವಾಗಿ ಹಾವಾಗಿದ್ದರೆ ಮನುಷ್ಯನ ಗದ್ದಲದಿಂದ ಅವನಿಗಿಂತ ಮೊದಲೇ ಓಡಿ ಹೋಗುವ ಪ್ರಯತ್ನ ಮಾಡುತ್ತದೆ. ಸಹಜವಾಗಿ ಹಾವು ಎಂದರೆ ಭಯ ಪಡುತ್ತಾರೆ, ಆದರೆ ಮಾನವನಿಗಿಂತ ಹೆಚ್ಚು ಭಯ ಹಾವಿಗಿರುತ್ತದೆ. ಇವು ತಿಳಿದರೆ ನಿಜವಾದ ಜ್ಞಾನ ನಮಗೆ ಇದ್ದಂತೆ. ಈ ಜ್ಞಾನ ಇಲ್ಲದಿದ್ದರೆ ಹೇಗೆಂದರೆ ಹಾಗೆ ಅಭಿಪ್ರಾಯಗಳನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಅಂತಹವರಿಗೆ ಇದು ಮಿಥ್ಯಾ ಜ್ಞಾನ. ಅಂದ್ರೆ ಹಾವು ನಮಗಿಂತ ನಾವು ಅದಕ್ಕೆ ಹೆದರ್ತೀವಿ, ಆದ್ರೆ ಅದು ನಮಗಿಂತ ಹೆದರುತ್ತೆ, ಆದ್ರೆ ನಾವು ಭಯ ಪಟ್ಬಿಡ್ತೀವಿ. ಹಾಗಾಗಿ ಅದರಿಂದ ನಾವು ಅದನ್ನ ಹೆಚ್ಚು ನಮಗಿಂತ ಅದು ಹೆಚ್ಚು ಭಯನ ಹೊಂದಿರುತ್ತೆ. ಇದು ಹೆಚ್ಚಾಗಿ ಭಯ ಇದೆ, ಸದ್ದಾದ ತಕ್ಷಣ ಅದು ಓಡೋಗುತ್ತೆ ಅಂತ ನಮ್ಗೆ ಧೈರ್ಯ ಇದ್ದು ಅದ್ರ ಬಗ್ಗೆ ನಮ್ ತಿಳುವಳಿಕೆ ಇದ್ರೆ ನಮ್ಗೇನಾಗುತ್ತೆ, ನಾವು ಅದರಿಂದ ಹೆದರೋ ಅಗತ್ಯ ಇಲ್ಲ, ಅದು ಹಗ್ಗ ಅಂತ ನಾವು ತಿಳ್ಕೊಬಹುದು. ಸ್ವಲ್ಪ ಆಲೋಚನೆಯನ್ನ ಮುಂದುವರೆದ ಆಲೋಚನೆ ಮಾಡಿದಾಗ ಅದ್ರ ಬಗ್ಗೆ ನಮ್ಗೆ ತಿಳಿಯುತ್ತೆ. ವಿಗ್ರಹವನ್ನು ದೇವರೆಂದು ಪೂಜಿಸುತ್ತಾರೆ, ಆದರೆ ಸತ್ಯವೇನೆಂದರೆ ಆತ್ಮವೇ ದೇವರು. ಇದು ಅರ್ಥವಾಗದೆ ಹೋದರೆ ಅದು ಮಿಥ್ಯಾ ಜ್ಞಾನ.
ವಿಗ್ರಹವನ್ನ ದೇವರೆಂದು ಪೂಜಿಸುತ್ತಾರೆ. ನಾವು ಪೂಜೆ ಮಾಡ್ತೀವಿ, ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ. ಆದ್ರೆ ಸತ್ಯ ಏನಂತಂದ್ರೆ ಆತ್ಮವೇ ದೇವರು. ಈಗಾಗ್ಲೇ ನಾವು ತಿಳ್ಕೊಂಡಿದ್ವಿ, ನಾವ್ ಈ ವೇದಿಕೆಯಲ್ಲಿ ದೇವ್ರು ಅಂದ್ರೆ ಆತ್ಮನೇ ದೇವ್ರು, ಎಲ್ಲರಲ್ಲೂ ನಮ್ಮ ಆತ್ಮ ಇದೆ, ಎಲ್ಲರಲ್ಲೂ ದೇವ್ರು ಇದ್ದಾನೆ ಅಂತ ನಾವ್ ಈಗಾಗ್ಲೇ ಈ ವೇದಿಕೆಯಲ್ಲಿ ನಮ್ಗೆ ಗುರುಗಳು ಹೇಳಿದ್ದಾರೆ. ಆದ್ರೂ ನಾವ್ ಈ ವಿಗ್ರಹಾರಾಧನೆ ಅಥವಾ ಪೂಜೆ ಇವುಗಳನ್ನ ನಮ್ಮ ಹಿಂದಿನಿಂದ ಬಂದಿದ್ರಿಂದ ಆದಷ್ಟು ಬೇಗ ಅದನ್ನ ಕಳೆಯಕ್ಕೆ ಆಗ್ತಿಲ್ಲ. ಆದ್ರೆ ಸತ್ಯ ಅಂತಂದ್ರೆ ಆತ್ಮನೇ ದೇವ್ರು. ನಮ್ಮ ಎಲ್ಲುವೆ ನಾವು ವಿಗ್ರಹದಲ್ಲಿ ದೇವ್ರನ್ನ ಕಾಣಕ್ಕೆ ಆಗಲ್ಲ. ಯಾಕೆ ಅಂದ್ರೆ ನಮ್ಗೆ ಒಂದು ಏಕಾಗ್ರತೆ ಬರಲ್ಲ. ದೇವ್ರನ್ನ ನೋಡಿದಾಗ ನಾವು ಅದರಲ್ಲೇ ದೃಷ್ಟಿ ಇಟ್ಕೊಂಡು ಪೂಜೆ ಮಾಡಿದಾಗ ನಮ್ಗೆ ಏಕಾಗ್ರತೆ ಬರ್ಲಿ ಅನ್ನಕ್ಕೋಸ್ಕರ ವಿಗ್ರಹನ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಸತ್ಯ ಏನಂದ್ರೆ ನಮ್ಮ ಆತ್ಮದಲ್ಲೇ ದೇವ್ರಿದ್ದಾನೆ, ಆತ್ಮವೇ ದೇವರು. ಇದು ಅರ್ಥವಾಗದೆ ಹೋದರೆ ಅದನ್ನ ನಾವು ಮಿಥ್ಯಾಜ್ಞಾನ ಅಂತ ಕರಿತೀವಿ. ಕಾಡಿನಲ್ಲಿ ಮುರಿದ ಕೊಂಬೆ ಬಿದ್ದಿದೆ. ಕತ್ತಲಲ್ಲಿ ಹೋಗುತ್ತಿರುವಾಗ ದಿಮ್ಮಿಯನ್ನು ನೋಡಿ ಕಳ್ಳ ಎಂದು ಕೊಂಡಂತೆ ಅದು ಮಿಥ್ಯಾಜ್ಞಾನ. ಕತ್ತಲಲ್ಲಿ ಒಂದು ಕಾಡಿನಲ್ಲಿ ಹೋಗುವಾಗ ದೊಡ್ಡ ದಿಮ್ಮಿ ಬಿದ್ದಿದ್ರೆ ಅದನ್ನ ಕತ್ತಲಲ್ಲಿ ನೋಡಿದಾಗ ಅದು ಒಬ್ಬ ಕಳ್ಳ ನಿಂತಿದ್ದಾನೆ ಅಂತ ಅಂದ್ಕೊಳ್ಳೋದು ಒಂದು ಮಿಥ್ಯಾಜ್ಞಾನ. ಅಂದ್ರೆ ಅದನ್ನ ನಾವು ಸರಿಯಾದ ಒಂದು ಜ್ಞಾನದಿಂದ ಅಭ್ಯಸಿಸಿ ನೋಡಿದಾಗ ಅದು ಮರದ ದಿಮ್ಮಿ ಅಂತ ನಮಗ್ ಗೊತ್ತಾಗುತ್ತೆ. ಆದ್ರೆ ನಾವು ಅಷ್ಟು ಬೇಗ ನಾವು ಅದನ್ನ ಬೇರೆ ತರ ಅರ್ಥನ ಮಾಡ್ಕೊಂಡ್ಬಿಡ್ತೀವಿ. ಇದೇ ಮಿಥ್ಯಾ ಜ್ಞಾನ. ಅವಸರದಲ್ಲಿ ಬೇರೆ ವಿಧವಾಗಿ ಅರ್ಥ ಮಾಡಿಕೊಂಡರೆ ಚಿತ್ತವೊಂದರ ವೃತ್ತಿಯಾಗಿ ಮಾರ್ಪಡಿಸಿಕೊಳ್ಳುತ್ತಾರೆ. ಈ ರೀತಿ ಒಂದು ವಿಷಯವನ್ನ ಅಥವಾ ಒಂದು ವಸ್ತುವನ್ನ ಬೇರೆಯಾಗಿ ಅರ್ಥ ಮಾಡ್ಕೊಂಡಾಗ ಬೇರೆ ವಿಧವಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಚಿತ್ತವೊಂದರ ವೃತ್ತಿಯಾಗಿ ಮಾರ್ಪಡಿಸಿಕೊಳ್ಳುತ್ತಾರೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ, ಚಿತ್ತದಲ್ಲಿ ಅದು ಬೇರೆ ತರ ವೃತ್ತಿಯಾಗಿ ಅದು ಕೆಲಸ ಮಾಡುತ್ತೆ. ಇದನ್ನೇ ವಿಪರ್ಯ ಅಂತ ಕರೀತಾರೆ. ಸಾಧಾರಣವಾಗಿ ಕೆಲವರು ಹೇಳುವುದನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ. ಅವಸರ ಬಹಳ ಹೆಚ್ಚು. ತಮ್ಮ ಅಭಿಪ್ರಾಯಗಳನ್ನು ಹೇಳಿಬಿಡುತ್ತಾರೆ. ಆದರೆ ಜ್ಞಾನಿ ಇತರರನ್ನು ಪೂರ್ತಿಯಾಗಿ ಮಾತನಾಡಲು ಬಿಡುತ್ತಾರೆ, ಸರಿಯಾದ ರೀತಿಯಲ್ಲಿ ಮಾತನಾಡುತ್ತಾನೆ. ಜ್ಞಾನಿ ಇತರರನ್ನು ಪೂರ್ತಿಯಾಗಿ ಮಾತನಾಡಲು ಬಿಡುತ್ತಾನೆ, ಸರಿಯಾದ ರೀತಿಯಲ್ಲಿ ಮಾತನಾಡುತ್ತಾನೆ. ನಿನಗೆ ಜ್ಞಾನವಿರುವಾಗ ಆತುರತೆ ಇರಬಾರದು. ಅಜ್ಞಾನಿ ಏನ್ ಮಾಡ್ತಾನೆ, ಅವರು ಜ್ಞಾನಿಗಳು ಏನ್ ಮಾಡ್ತಾರೆ, ಅವ್ರನ್ನ ಹೆಚ್ಚು ಮಾತನಾಡಲು ಅವ್ರಿಗೆ ಬಿಡ್ತಾರೆ. ಅವರು ಜ್ಞಾನಿಗಳಾದವರು ಮಾತನ್ನ ನಿಧಾನವಾಗಿ ಕೇಳಿಸ್ಕೊಂಡು ಅನಂತರ ಅವರು ಮಾತಾಡ್ತಾರೆ. ಆದ್ರೆ ಸಾಧಾರಣವಾಗಿ ಕೆಲವರು ಏನ್ ಮಾಡ್ತಾರೆ, ಬೇಗ ಪೂರ್ತಿಯಾಗಿ ಕೇಳಿಸ್ಕೊಳ್ಳದೆ ತಾವೇ ಆತರವಾಗಿ ಮಾತಾಡ್ತಾರೆ. ಈ ಆತುರತೆ ಇರಬಾರ್ದು. ಜ್ಞಾನ ಇರುವಾಗ ನಮ್ಗೆ ಈ ಆತುರತೆ ಇರಬಾರ್ದು. ಕೆಲವು ತಪ್ಪುಗಳನ್ನು ಮಾಡುತ್ತಾ ಇತರರಿಗೆ ಸಲಹೆಗಳನ್ನು ಕೊಡುತ್ತಾರೆ. ಸಲಹೆ ಕೊಡುವುದು ಸುಲಭ, ಖರ್ಚಿಲ್ಲದ ಕೆಲಸ. ಆದರೆ ನೀನು ಆಚರಿಸದೆ ಹೇಳಲು ನಿನಗೆ ಯಾವ ಅರ್ಹತೆಯೂ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ಕೆಲವು ತಪ್ಪುಗಳನ್ನ ನಾವೇ ಮಾಡ್ತಾ ಇತರರಿಗೆ ಸಲಹೆಗಳನ್ನ ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ ಅಂತ ಹೇಳ್ತಿರ್ತೀವಿ. ನಾವೇ ಅದನ್ನ ಮಾಡ್ತಿರ್ತೀವಿ. ಆದ್ರೆ ನಾವು ಮಾಡದೆ ಇನ್ನೊಬ್ಬರಿಗೆ ಸಲಹೆಗಳನ್ನ ನಾವು ತಿಳ್ಕೊಳ್ದೆ ಇನ್ನೊಬ್ಬರಿಗೆ ಸಲಹೆನ ಕೊಡಬಾರ್ದು. ನೀನು ಆಚರಿಸದೆ ಹೇಳಲು ನಿನಗೆ ಯಾವ ಅರ್ಹತೆಯೂ ಇಲ್ಲ. ನೀನು ಅದನ್ನ ಆಚರಿಸದೆ ನೀನು ಅದನ್ನ ಇನ್ನೊಬ್ಬರಿಗೆ ಹೇಳಲು ಯಾವ ಅರ್ಹತೆಯೂ ನಿನಗೆ ಇಲ್ಲ. ಅಂದ್ರೆ ಈಗ ನಾವು ಈ ಒಂದು ಜ್ಞಾನ ಪಡ್ಕೊಂಡು ಹೇಳ್ಬೇಕು, ಅಥವಾ ಈಗ ಒಂದು ಧ್ಯಾನನೇ ಮಾಡಿದ್ರೆ ನಾವು ಧ್ಯಾನದಿಂದ ನಾವು ಅದನ್ನ ತಿಳ್ಕೊಂಡು ನಾವು ಮಾಡಿ ಅದನ್ನ ಇನ್ನೊಬ್ಬರಿಗೆ ಹೇಳ್ಬೇಕು. ಇಲ್ಲ ನಮ್ಗೆ ಅದ್ರ ಬಗ್ಗೆ ಯಾವ ಜ್ಞಾನನೂ ಇರಲ್ಲ. ಹಾಗಾಗಿ ನಾವು ಮೊದಲು ತಿಳ್ಕೊಂಡು ಮತ್ತೊಬ್ಬರಿಗೆ ಹೇಳ್ಬೇಕು. ನಿನ್ನನ್ನು ನೀನು ಹೊಗಳಿಕೊಳ್ಳುವುದು ಮಿಥ್ಯಾಜ್ಞಾನ. ನಿನ್ನನ್ನು ನೀನು ಹೊಗಳಿಕೊಳ್ಳುವುದು ಮಿಥ್ಯಾಜ್ಞಾನ. ಕ್ರೋಧ ಕರುಣೆಯಾಗಿ ಬದಲಾದಾಗ, ಸ್ವಾರ್ಥ ಸೇವೆಯಾಗಿ ಬದಲಾದಾಗ, ಲೋಭ ದಾನವಾಗಿ ಬದಲಾದಾಗ ನೀನು ಜ್ಞಾನಿಯಾದಂತೆ. ಕ್ರೋಧ ಕರುಣೆಯಾಗಿ ಅಂದ್ರೆ ನಮ್ಮಲ್ಲಿ ಕ್ರೋಧ ಇರಬಾರ್ದು, ಕರುಣೆಯ ಇರ್ಬೇಕು. ಕರುಣೆಯಾಗಿ ನಮ್ಮನ್ನ ಬದಲಾಯಿಸ್ಕೋಬೇಕು. ಮತ್ತೆ ಸ್ವಾರ್ಥ ಇರಬಾರ್ದು, ಸ್ವಾರ್ಥದ ಬದಲು ಸೇವೆಯಾಗಿ ನಾವು ಸೇವೆ ಮಾಡೋದಾಗಿ ಬದಲಾವಣೆ ಆಗ್ಬೇಕು. ಲೋಭ ದಾನವಾಗಿ ಬದಲಾದಾಗ ಮಾತ್ರ ನಾವು ಜ್ಞಾನಿಯಾದಂತೆ. ಆಗ ಚಿತ್ತವೃತ್ತಿಗಳು ಇರುವುದಿಲ್ಲ. ಈ ರೀತಿ ನಾವು ಕರುಣೆ, ಸ್ವಾರ್ಥ, ನಿಸ್ವಾರ್ಥತೆ, ಹಾಗೆ ದಾನ ಮಾಡೋದು, ಇದೆಲ್ಲನೂ ನಾವು ಬದಲಾಯಿಸ್ಕೊಂಡಾಗ ನಮ್ಮ ಚಿತ್ತ ವೃತ್ತಿಗಳು ಇರೋದಿಲ್ಲ. ಚಿತ್ತದಲ್ಲಿ
ಅನೇಕ ಕೆಟ್ಟ ವೃತ್ತಿಗಳು ಕೆಟ್ಟ ಆಲೋಚನೆಗಳು ನಮ್ಗೆ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಅಜ್ಞಾನದಲ್ಲಿದ್ದವರಿಗೆ ಚಿತ್ತವೃತ್ತಿಗಳು ಹೆಚ್ಚಾಗಿ ಇರುತ್ತವೆ. ಈ ರೀತಿ ಅಜ್ಞಾನಿಗಳಿಗೆ ಚಿತ್ತವೃತ್ತಿಗಳು ಹೆಚ್ಚಾಗಿರುತ್ತವೆ. ಈ ಒಂದು ಕರುಣೆ, ನಿಸ್ವಾರ್ಥ, ದಾನ ಇವೆಲ್ಲ ನಾವು ಬೆಳೆಸ್ಕೊಂಡಾಗ ನಮ್ಗೆ ಜ್ಞಾನವಂತರಾಗಿ ಬೆಳಿಬಹುದು ಅಂತ ತಿಳ್ಕೋಬಹುದು. ಇನ್ನು ಮತ್ತೆ ಮೂರನೇದಾಗಿ ವಿಕಲ್ಪ. ವಿಕಲ್ಪ ಅಂತಂದ್ರೆ ಏನಂದ್ರೆ ಕೇಳಿಸಿಕೊಂಡದ್ದಕ್ಕೆ ಅಂದುಕೊಂಡದ್ದಕ್ಕೆ ವಿರುದ್ಧವಾಗಿ ಭಾವಿಸುವುದು. ವಿಕಲ್ಪ ಅಂತಂದ್ರೆ ನಾವ್ ಏನನ್ನ ಕೇಳಿಸ್ಕೊಳ್ತೀವಿ, ನಾವ್ ಏನನ್ನ ಅಂದ್ಕೊಳ್ತೀವಿ ಅದಕ್ಕೆ ವಿರುದ್ಧವಾಗಿ ಭಾವನೆ ಮಾಡ್ಕೊಳ್ಳೋದನ್ನ ನಾವು ವಿಕಲ್ಪ ಅಂತ ಕರಿತೀರಿ. ಅಂದ್ರೆ ವ್ಯತಿರೇಕ ಭಾವನೆಯಿಂದ ಇರುವುದು. ಮತ್ತೊಬ್ಬರು ಉತ್ತಮವಾಗಿ ಹೇಳಿದರೂ ಕೆಟ್ಟದ್ದಾಗಿ ಊಹಿಸಿಕೊಳ್ಳುವುದು. ಅಂದರೆ ಎದುರಿಗೆ ಇರುವವರ ಮಾತನ್ನು ಅರ್ಥ ಮಾಡಿಕೊಳ್ಳುವುದನ್ನು ಆಧರಿಸಿ ಚಿತ್ತವೃತ್ತಿಗಳನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಅಂದ್ರೆ ವ್ಯತಿರೇಕ ಭಾವನೆಯನ್ನ ನಾವು ಬೆಳೆಸ್ಕೊಳ್ಳೋದು. ಯಾರು ಒಬ್ರು ಏನಾದ್ರು ಉತ್ತಮವಾಗಿ ಹೇಳಿದ್ರು, ಉತ್ತಮವಾದ ಮಾತನ್ನ ಹೇಳಿದ್ರು, ಅವರು ಉತ್ತಮವಾಗಿ ತಿಳಿಸಿದ್ರು ಸಹ ನಾವ್ ಏನ್ ಮಾಡ್ತೀವಿ, ಅದನ್ನ ನಾವು ಕೆಟ್ಟದ್ದಾಗಿ ತಗೋತೀವಿ. ಅದ್ರ ಬಗ್ಗೆ ಅದು ಒಳ್ಳೇದು ಅಂತ ನಾವು ತಿಳ್ಕೊಳ್ಳಲ್ಲ. ಏನಕ್ಕೆ ಅಂತ ಇದಾರೋ, ನನ್ಗೆ ಏನೋ ತೊಂದರೆ ಕೊಡೋದು ಕೇಳ್ತಿದ್ದಾರೆ, ಈ ತರ ನಾವು ಕೆಟ್ಟದ್ದಾಗಿ ನಾವು ಅದನ್ನ ಒಳ್ಳೆ ಮಾತನ್ನು ಸಹ ನಾವು ಕೆಟ್ಟದ್ದಾಗಿ ಯೋಚನೆ ಮಾಡುದು, ಊಹಿಸಿಕೊಳ್ತಾ. ಅದರಿಂದ ಇತರರ ಮಾತುಗಳನ್ನ ಅನರ್ಥ ಮಾಡ್ಕೊಳ್ಳೋದನ್ನ ನಾವು ಇಲ್ಲಿ ವಿಕಲ್ಪ ಅಂತ ಕರೀತಾರೆ. ಒಂದು ಮಾತು ಒಬ್ಬರಿಗೆ ಒಂದು ರೀತಿಯಾಗಿ ಅರ್ಥವಾಗುತ್ತದೆ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಅರ್ಥವಾಗುತ್ತಾ ಇರುತ್ತದೆ. ಒಂದು ಮಾತನ್ನ ಈಗ 4-6 ಜನ ನಾವು ಕೂತು ಕೇಳಿದಾಗ ಒಬ್ಬರ ಮಾತನ್ನ ಅಷ್ಟು ಜನಕ್ಕೂ ಒಂದೇ ರೀತಿ ನಾವು ಅರ್ಥನ ಮಾಡ್ಕೊಳ್ಳಲ್ಲ. ಆ ಮಾತನ್ನ ಅಷ್ಟು ಜನರು ಒಂದೊಂದು ರೀತಿಯಲ್ಲಿ ಅವ್ರು ಹೇಳದ್ ಒಂದೇ ಮಾತು, ಆದ್ರೆ ನಾವು ಅದನ್ನ ಅಷ್ಟು ಜನನು ಬೇರೆ ಬೇರೆ ಅರ್ಥನ ನಾವು ಮಾಡ್ಕೊಳ್ತೀವಿ. ಒಂದೇ ರೀತಿಯಾಗಿ ನಾವು ಅದನ್ನ ಅರ್ಥನ ಮಾಡ್ಕೊಳ್ಳಲ್ಲ. ಆ ಮಾತುಗಳನ್ನು ಆಧರಿಸಿ ಅವರ ಅಭಿಪ್ರಾಯಗಳನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡು ಆ ಮಾತುಗಳ ಮೂಲಕ ತಮ್ಮಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳನ್ನ ಏರ್ಪಡಿಸ್ಕೊಳ್ತಾರೆ. ಒಂದು ಸಿನಿಮಾದಲ್ಲಿ ಸಂಗೀತ ಇಲ್ಲದೆ ನಿಶ್ಶಬ್ದದಿಂದ ಸಂಭಾಷಣೆಗಳನ್ನು ಕೇಳಿದರೆ ಯಾರಿಗೂ ನಗು ಬರುವುದಿಲ್ಲ, ದುಃಖವೂ ಬರುವುದಿಲ್ಲ. ಹಾಗೆ ಒಂದು ಮಾತು ಅರ್ಥವಾಗದಿದ್ದಾಗ ನಿನ್ನಲ್ಲಿ ಪ್ರತಿಕ್ರಿಯೆಯೇ ಇರುವುದಿಲ್ಲ. ನಮ್ಗೆ ಏನಾದ್ರು ಒಂದು ಸಿನಿಮಾ ನೋಡಿದಾಗ, ಯಾವ್ದೋ ಒಂದು ಟಿವಿ ಯಾವ್ದೋ ನೋಡಿದಾಗ ಅದು ಸುಮ್ನೆ ಮಾತಿಲ್ದ ಯಾವ್ದೇ ಅದು ಒಂದು ಸಂಗೀತನ, ಹಿನ್ನೆಲೆ ಸಂಗೀತನ ಅವುಗಳು ಇಲ್ಲದೆ ಇದ್ದಾಗ ನಮ್ಗೆ ಏನಾಗುತ್ತೆ, ಆ ಸಂಭಾಷಣೆ ಕೇಳಿದ್ರೆ ನಗು ಬರ್ದೇ ಇದ್ದ ನಗುನೂ ಬರಲ್ಲ, ಮತ್ತೆ ದುಃಖನೂ ಬರಲ್ಲ, ಆ ಸನ್ನಿವೇಶ ಇರುತ್ತೆ. ಆದ್ರಿಂದ ಮಾತು ಮುಖ್ಯ. ಅದರಿಂದ ನಮ್ಗೆ ಶಬ್ದ ಮುಖ್ಯ. ಶಬ್ದದ ಮೂಲಕ ನಾವು ಒಂದು ದುಃಖನೋ ಸಂತೋಷನೋ ಅಂತ ತಿಳ್ಕೊಬಹುದು. ಶಬ್ದನೇ ಇಲ್ಲದೆ ಇದ್ರೆ ನಮ್ಗೆ ಅದ್ರ ಬಗ್ಗೆ ನಾವು ಭಾವನೆಗಳನ್ನ ತಿಳ್ಕೊಳಕ್ಕೆ ಆಗಲ್ಲ. ಕೆಲವರು ಸಂಭಾಷಣೆಗಳನ್ನು ಕೇಳಿಸಿಕೊಳ್ಳುವುದರಿಂದ ಸ್ವಲ್ಪ ಹೊತ್ತು ನಗುತ್ತಾರೆ, ಸ್ವಲ್ಪ ಹೊತ್ತು ಅಳುತ್ತಾರೆ, ಸ್ವಲ್ಪ ಹೊತ್ತು ಇನ್ನೊಂದು ಅಭಿಪ್ರಾಯದಲ್ಲಿ ಇರುತ್ತಾರೆ. ಹೀಗೆ ಕೂಡ ಚಿತ್ತವೃತ್ತಿಗಳು ಏರ್ಪಡುತ್ತವೆ. ಆದ್ರೆ ಮಾತು ನಮ್ಗೆ ಅರ್ಥ ಆದಾಗ, ಆ ಶಬ್ದದ ಮೂಲಕ ಮಾತಾಡ್ತಾಗ ಅದು ಅದು ಸಂತೋಷದ ಅಥವಾ ನಗು ಬರುವಂತ ಮಾತ ಅಂತ ನಮ್ಮ ಚಿತ್ತ ತಿಳ್ಕೊಳ್ಳುತ್ತೆ, ಅಥವಾ ದುಃಖ ಬರುವಂತ ಮಾತ ಅಂತ ನಮ್ಮ ಚಿತ್ತಕ್ಕೆ ಇದಾಗುತ್ತೆ. ಆಗ ನಗು, ಅಳು ಇವುಗಳು ಬರ್ತವೆ. ಆ ಸಂಭಾಷಣೆಗಳ ಕೇಳಿಸಿಕೊಳ್ಳೋ ಮೂಲಕ ಅದು ನಮ್ಗೆ ಗೊತ್ತಾಗತ್ತೆ. ನಗುವ ಒಂದು ಮಾತ, ಅಳುವ ಸಂಭಾಷಣೆನ ಅಂತ ಅರ್ಥ ಆಗುತ್ತೆ. ಹೀಗೆ ಸ್ವಲ್ಪ ಹೊತ್ತು ಇನ್ನೊಂದು ಈಗ ರೈಲಿನಲ್ಲಿ ಪ್ರಯಾಣಿಸುವಾಗ ನಿಮ್ಮ ಪಕ್ಕದಲ್ಲಿ ಬೇರೆ ಭಾಷೆಯವರಿಗೆ ಸ್ವಲ್ಪ ಸರಿದಿಕೋ ಎಂದರೆ ಅವನಿಗೆ ಅರ್ಥವಾಗದೆ ಹಾಗೆ ಕುಳಿತುಕೊಳ್ಳುತ್ತಾನೆ. ಆದರೆ ಅರ್ಥವಾದವನು ತಕ್ಷಣವೇ ಸರಿಯುತ್ತಾನೆ. ಅಂದ್ರೆ ಯಾರಾದ್ರೂ ನಾವು ಪ್ರಯಾಣ ಮಾಡುವಾಗ ಬೇರೆ ಭಾಷೆಯವರು ಅವ್ರಿಗೆ ಭಾಷೆ ಗೊತ್ತಿಲ್ಲದೆ ಇರೋವ್ರ ಹತ್ರ ನಾವು ಸ್ವಲ್ಪ ಆ ಕಡೆ ಜರುಗು ಅಂತನೋ ಅಥವಾ ಇನ್ನೇನೋ ಒಂದು ಹೇಳ್ದಾಗ ಅವ್ರ ಏನ್ ಮಾಡ್ತಾರೆ, ಸುಮ್ನೆ ಕೂತಿರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ಇದ್ರ ಏನ್ ತಿಳ್ಕೊಬೋದು ಅಂದ್ರೆ ಶಬ್ದ ಮುಖ್ಯ. ಶಬ್ದದ ಮೂಲಕ ನಾವು ಹೇಳಿದಾಗ ಅವ್ರಿಗೆ ಅರ್ಥ ಆಗಲ್ಲ, ಭಾಷೆ ಅರ್ಥ ಆಗಲ್ಲ, ಅದರಿಂದ ಅವರು ಜರುಗಲ್ಲ. ಹಾಗೇನ್ ಮಾಡುವಾಗ ನಾವು ಮೌಖಿಕವಾಗಿ ಸನ್ನೆಯನ್ನ ಮಾಡಿದಾಗ ಅವರು ಅದನ್ನ ಇದ್ ಮಾಡ್ತಾರೆ. ಹಾಗಾಗಿ ಸನ್ನೆಗಳ ಮೂಲಕನೂ ಸಹ ಈಗ ಒಂದು ಮಾತು ಬರ್ದೇದವ್ರಿಗೆ, ಈ ತರ ಇರೋರ್ಗೆ ನಾವು ಸನ್ನೆಗಳನ್ನ ಮೂಲಕ ಮಾಡಿದಾಗ ಅವರು ಶಬ್ದಗಳನ್ನ, ತಮ್ಮ ಆಲೋಚನೆಗಳನ್ನ ಶಬ್ದದ ಮೂಲಕ ಪರಿವರ್ತನೆ ಮಾಡ್ಕೊಂಡು
ಅವ್ರೇನ್ ಮಾಡ್ತಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನ ಮಾಡ್ತಾರೆ. ಹಾಗೆ ಶಬ್ದವಿಲ್ಲದೆ ಕೂಡ ಕಣ್ಣಿನಿಂದ ನೋಡಿದ್ದರ ಮೂಲಕ ಕೂಡ ಮನಸ್ಸಿನಲ್ಲಿ ಆಲೋಚನೆ ಏರ್ಪಡುತ್ತವೆ. ಅದಕ್ಕೆ ಕಿವುಡನಿಗೆ ಸನ್ನೆಗಳ ಮೂಲಕ ತಿಳಿಸುತ್ತಾರೆ. ಏನಾಗಲಿ ಮನಸ್ಸು ಏನು ಗ್ರಹಿಸಿದರೆ ಅದನ್ನೇ ಆಚರಿಸುತ್ತಾರೆ. ಆದ್ದರಿಂದ ಒಬ್ಬ ಸದ್ಗುರು ನಿನ್ನ ಜೀವನದಲ್ಲಿ ಬಂದಾಗ ಆತನ ಮಾತುಗಳನ್ನು ಅರ್ಥ ಮಾಡಿಕೊಂಡು ಉತ್ತಮವಾಗಿ ಬದುಕಬೇಕು ಅಷ್ಟೇ ಹೊರತು ವ್ಯರ್ಥವಾದ ಮಾತುಗಳನ್ನು, ವ್ಯರ್ಥವಾದವುಗಳನ್ನು ನೋಡುವುದು, ಬೇಕಿಲ್ಲದವುಗಳನ್ನು ಕೇಳುವುದರಿಂದ ಚಿತ್ತದಲ್ಲಿ ವೃತ್ತಿಯನ್ನು ಬೆಳೆಸಿಕೊಳ್ಳುತ್ತವೆ. ಆದ್ರಿಂದ ಯಾರೇ ಒಬ್ಬ ಗುರುಗಳನ್ನ ಗುರುಗಳು ನಮ್ಮ ಜೀವನದಲ್ಲಿ ಬಂದಾಗ ಅವರ ಮಾತುಗಳನ್ನ ಅರ್ಥ ಮಾಡ್ಕೋಬೇಕು. ಗುರುಗಳು ಏನೇ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕಾಗಿರುತ್ತೆ. ಅವ್ರನ್ನ ನಾವು ತಿಳ್ಕೊಳ್ಳೋಕೆ ಹೋಗ್ಬಾರ್ದು ಹೇಗೆ ಅಂತ. ಅವರು ನಮ್ಮ ಒಂದು ಒಳ್ಳೆಯ ಇದಕ್ಕೆ ಗುರುಗಳು ನಮ್ಮಲ್ಲಿ ಆ ಗುರುಗಳು ನಮ್ಮ ಜೀವನಕ್ಕೆ ಬಂದಿರ್ತಾರೆ. ಅದರಿಂದ ಅವರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಉತ್ತಮವಾಗಿ ಬದುಕಬೇಕು. ವ್ಯರ್ಥವಾದ ಮಾತುಗಳನ್ನ ಆಡೋದಾಗ್ಲಿ, ವ್ಯರ್ಥವಾದದನ್ನ, ಅನವಶ್ಯಕವಾದನ್ನ ನೋಡೋದಾಗ್ಲಿ, ಮಾತಾಡೋದಾಗ್ಲಿ ಕೇಳುವುದರಿಂದ ನಮ್ಮ ಚಿತ್ತದಲ್ಲಿ ವೃತ್ತಿಗಳು ಹೆಚ್ಚಾಗುತ್ತೆ. ಇದರಿಂದ ನಾವು ಧ್ಯಾನಕ್ಕೂ ಸಹ ಅನಾನುಕೂಲ ಆಗುತ್ತೆ. ಅದರಿಂದ ಶ್ವಾಸದ ಮೇಲೆ ಗಮನವಿಟ್ಟರೆ ಚಿತ್ತ ಚಂಚಲತೆಯಿಂದ ನಿಶ್ಚಲತ್ವಕ್ಕೆ ಬರುತ್ತದೆ. ಅದರಿಂದ ಶ್ವಾಸದ ಮೇಲೆ ಗಮನವಿಟ್ಟು ಚಿತ್ತ ಚಂಚಲತೆಯಿಂದ ನಿಶ್ಚಲತ್ವಕ್ಕೆ ಹೋಗುತ್ತದೆ. ಹೆಚ್ಚಾಗಿ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ಚಂಚಲತೆ ಕಡಿಮೆ ಆಗುತ್ತೆ, ನಿಶ್ಚಲತ್ವಕ್ಕೆ ನಾವು ಹೋಗ್ತೀವಿ. ಆಗ ಧ್ಯಾನ ನಮ್ಗೆ ಸಂಪೂರ್ಣ ಆಗುತ್ತೆ. ಆಗ ಆಲೋಚನೆಗಳು ಕಡಿಮೆಯಾಗಿ ನಮ್ಮ ಮನಸ್ಸು ಖಾಲಿಯಾಗುತ್ತೆ. ಇದೇ ಆನಾಪಾನಸತಿ ಧ್ಯಾನ. ಮತ್ತೆ ನಿದ್ದೆ ಅಂತಂದ್ರೆ ಭಗವಂತನು ನಮ್ಗೆ ಕೊಟ್ಟ ಒಂದು ವರ. ಗಾಢ ನಿದ್ರೆಯಲ್ಲಿ ಇಂದ್ರಿಯಗಳು, ಮನಸ್ಸು ಕೂಡ ಕೆಲಸ ಮಾಡುವುದಿಲ್ಲ. ಆದ್ರಿಂದ ಯಾವ ವಿಷಯವೂ ತಿಳಿಯದಂತೆ ಮಲಗಿಕೊಳ್ಳುತ್ತಾರೆ. ಗಾಢ ನಿದ್ರೆಯಲ್ಲಿ ಚಿತ್ತ ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ತನ್ನ ವೃತ್ತಿಗಳನ್ನು ನಿಲ್ಲಿಸುತ್ತದೆ. ಈ ನಿದ್ರೆ ಅನ್ನೋದು ನಮ್ಗೆ ಭಗವಂತನು ಕೊಟ್ಟ ಒಂದು ವರ ಆಗಿರುತ್ತೆ. ಗಾಢ ನಿದ್ರೆಗಳು ಯಾವ ನಿದ್ದೆಯಲ್ಲಿ ಯಾವ ಇಂದ್ರಿಯಗಳು, ಮನಸ್ಸು ಕೂಡ ಕೆಲಸ ಮಾಡಲ್ಲ. ಆದ್ರಿಂದ ಯಾವ ವಿಷಯವೂ ತಿಳಿಯದಂತೆ ಅವರು ಮಲಗಿಕೊಳ್ತಾರೆ. ಚಿತ್ತವೃತ್ತಿಗಳು ಸಹ ಇರಲ್ಲ. ಎರಡೂ ಸ್ಥಿತಿಯಲ್ಲೂ ಕೂಡ ಚಿತ್ತವೃತ್ತಿಗಳು ಇರುವುದಿಲ್ಲ. ಈ ಎರಡೂ ಸ್ಥಿತಿಗಳಲ್ಲೂ ಯಾರಾಗಲಿ ಅನಂತವಾದ ಆನಂದವನ್ನು ಹೊಂದುತ್ತಾರೆ. ಆ ಸ್ಥಿತಿಯಲ್ಲಿ ಸಮಯ ತಿಳಿಯುವುದಿಲ್ಲ. ಗಂಟೆಗಳು ನಿಮಿಷಗಳಂತೆ ಕಳೆದು ಹೋಗುತ್ತವೆ. ಆದ್ರಿಂದ ಗಾಢ ನಿದ್ದೆಯಲ್ಲಿ ಸ್ವಲ್ಪ ಹೊತ್ತು ಎಲ್ಲಾ ಮರೆತು ಹೋಗಿ ಹಾಯಾಗಿ ನಿದ್ದೆ ಮಾಡಿದೆನು ಎಂದು ತಾತ್ಕಾಲಿಕ ಆನಂದವನ್ನು ಹೊಂದುವುದಲ್ಲ. ಅಂತಹ ಶಾಶ್ವತವಾದ ಆನಂದವನ್ನು ಹೊಂದಬೇಕಾದರೆ ಧ್ಯಾನದ ಮೂಲಕ ಸಮಾಧಿ ಸ್ಥಿತಿ ಹೊಂದುವುದೊಂದೇ ಮಾರ್ಗವೆಂದು ಪತಂಜಲಿ ಮಹರ್ಷಿ ಹೇಳಿದ್ದಾರೆ. ಯಾರಾದರೂ ಸರಿಯಾದ ಗುರುವನ್ನು ಆಶ್ರಯಿಸಿ ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನವನ್ನು ಮಾಡಬೇಕಾದದ್ದೇ. ಅಂದ್ರೆ ನಿದ್ದೆ ಅಂದ್ರೂ ನಮ್ಗೆ ನಿದ್ದೆಯಿಂದ ಎದ್ದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ನಿಜ. ಆದ್ರೆ ಅದಕ್ಕಿಂತ ಉತ್ತಮವಾಗಿ ನಮ್ಗೆ ಇದಾಗ್ಬೇಕಾದ್ರೆ, ಸಂತೋಷ ಬರ್ಬೇಕು ಅಂತಂದ್ರೆ, ಎಲ್ಲಾ ಇದನ್ನ ಮರೆತು ನಮ್ಗೆ ಸಂತೋಷದಿಂದ ಉಲ್ಲಾಸದಿಂದ ಇರ್ಬೇಕು ಅಂದ್ರೆ ಧ್ಯಾನವನ್ನ ಮಾಡ್ಬೇಕು. ಆನಾಪಾನಸತಿ ಧ್ಯಾನವನ್ನ ಮಾಡಿದಾಗ ನಿದ್ದೆಯಿಂದ ತಾತ್ಕಾಲಿಕ ಆನಂದವನ್ನ ಹೊಂದ್ತೀವಿ. ಆದ್ರೆ ಧ್ಯಾನದ ಮೂಲಕ ಸಮಾಧಿ ಸ್ಥಿತಿ ಹೊಂದಿ ಅದರಿಂದ ಅನಂತವಾದ ನಾವು ಇದನ್ನ ಆನಂದವನ್ನ ಹೊಂದ್ಬೋದು. ಹಾಗಾಗಿ ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನವನ್ನ ಮಾಡ್ಬೇಕು. ಧ್ಯಾನ ಸಾಧನೆ ಸರಿಯಾಗಿಲ್ಲದ ಜೀವನು ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳು ಚಿತ್ತದಲ್ಲಿ ಜೋಡಿಸಿಕೊಳ್ಳುತ್ತಾನೆ. ಧ್ಯಾನ ಸಾಧನೆ ಇಲ್ಲದ ಸರಿಯಾಗಿ ಮಾಡದೆ ಇರತಕ್ಕಂಥವನು ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳನ್ನ ನಮ್ಮ ಚಿತ್ತದಲ್ಲಿ ಜೋಡಿಸ್ಕೊಳ್ತಾನೆ. ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ವಿಷಯಗಳನ್ನ ತುಂಬಿಕೊಳ್ತೀವಿ. ಧ್ಯಾನ ಮಾಡೋದ್ರಿಂದ ಆ ಬೇಡವಾದಂತ ವಿಷಯಗಳೆಲ್ಲ ನಮ್ಮ ಚಿತ್ತದಿಂದ ದೂರ ಆಗುತ್ತವೆ. ಅವುಗಳಿಂದ ಒಂದೊಂದು ಸಾರಿ ನಿದ್ದೆ ಹತ್ತದೆ. ಮಾತ್ರೆ ತೆಗೆದುಕೊಂಡು ಗಾಢವಾಗಿ ನಿದ್ದೆ ಮಾಡುತ್ತಾನೆ. ಈ ಒಂದು ಯೋಚನೆಗಳಿಂದ ಚಿತ್ತದಲ್ಲಿ ಬರೋ ವಿಷಯಗಳು ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ನಿದ್ರೆ ಬರಲ್ಲ. ಹಾಗಾಗಿ ನಿದ್ರೆ ಮಾಡಕ್ ಸಲುವಾಗಿ ನಿದ್ರೆ ಮಾತ್ರೆನ ತಗೊಂಡೋಗಿ ನಿದ್ರೆ ಮಾಡ್ತಾನೆ. ಹಾಯಾಗಿ ಇದೆ ಅಂತ ಅನ್ಕೊಳ್ತಾನೆ. ಇದು ಒಬ್ಬ ಅಜ್ಞಾನಿ ಮಾಡುವ ಕೆಲಸ. ಆದರೆ ಜ್ಞಾನಿ ಧ್ಯಾನ ಸಾಧನೆ ಚಿತ್ತ ವೃತ್ತಿಗಳನ್ನು ಇಲ್ಲದಂತೆ ಮಾಡಿಕೊಂಡು
ಹಾಯಾಗಿ ನಿದ್ದೆ ಮಾಡ್ತಾನೆ. ಆದ್ರೆ ಒಬ್ಬ ಜ್ಞಾನಿ ಏನ್ ಮಾಡ್ತಾನೆ, ಜ್ಞಾನ ಸಾಧನೆ ಮಾಡಿ, ಧ್ಯಾನ ಮಾಡಿ, ಸಾಧನೆ ಮಾಡಿ ಚಿತ್ತ ವೃತ್ತಿಗಳನ್ನು ಮನಸ್ಸಿನಲ್ಲಿ ಯಾವುದೇ ವೃತ್ತಿಗಳು ಕೆಲಸ ಮಾಡದಂತೆ ಆನಂದವಾಗಿ ಇರ್ತಾನೆ. ಇದರಿಂದ ಧ್ಯಾನ ಎಷ್ಟೊಂದು ಉಪಯೋಗ ನಮ್ಗೆ ಅಂತ. ದೊಡ್ಡವರು ವರ್ತಮಾನದಲ್ಲಿ ಜೀವಿಸಿರಿ ಎಂದು ಹೇಳುತ್ತಾರೆ, ಏಕೆಂದರೆ ಹಿಂದಿನ ಆಲೋಚನೆಗಳು ಪದೇ ಪದೇ ನೆನಪು ಕೊಳ್ಳುವುದರಿಂದ ನಿನಗೆ ಅಶಾಂತಿ, ದುಃಖ ಹೆಚ್ಚುತ್ತವೆ. ಆಲೋಚನೆಗಳು ಹೆಚ್ಚಿದಷ್ಟು ನಿನ್ನ ಮನಸ್ಸು ಚಂಚಲಾವಸ್ಥೆಯಲ್ಲಿ ಇದ್ದಂತೆ. ಆ ಚಿತ್ತವೃತ್ತಿಗಳು ಇಲ್ಲದಿದ್ದರೆ ಚಂಚಲ ಸ್ಥಿತಿಯಿಂದ ನಿಶ್ಚಲ ಸ್ಥಿತಿಗೆ ಬಂದಂತೆ. ಇನ್ ದೊಡ್ಡವ್ರು ಏನ್ ಮಾಡ್ತಾರೆ, ವರ್ತಮಾನದಲ್ಲಿ ಜೀವಿಸಿರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಂದಿನ ಆಲೋಚನೆಗಳನ್ನ ನಾವು ಪದೇ ಪದೇ ನೆನಪು ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಗೆ ಅಶಾಂತಿ, ದುಃಖ ಹೆಚ್ಚಾಗುತ್ತೆ. ಈಗ ರಾತ್ರಿನೇ ಕ್ಲಾಸ್ ಕೊಟ್ರು ನಮ್ಮ ನಂದ ಮೇಡಮ್ ಅವರು, ಹೀಗೆ ಹೀಗೆ ಇರಿ, ಈ ಒಂದು ಈ ಕ್ಷಣದಲ್ಲಿರಿ ಅಂತ ಒಂದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾವು ವರ್ತಮಾನದಲ್ಲಿ ಯಾವಾಗ್ಲೂ ಜೀವಿಸ್ಬೇಕು. ಮುಂದಿಂದಾಗ್ಲಿ ಹಿಂದಿನಿಂದಾಗ್ಲಿ ನಾವು ಯೋಚನೆ ಮಾಡಬಾರ್ದು. ವರ್ತಮಾನದಲ್ಲಿದ್ದಾಗ ನಮ್ಮ ಕೆಲಸವೂ ಸುಗಮ ಆಗುತ್ತೆ, ನಮ್ಗೆ ಅಶಾಂತಿ, ದುಃಖ ಎಲ್ಲ ಹೋಗುತ್ತೆ. ಹಾಗಾಗಿ ವರ್ತಮಾನದಲ್ಲಿ ನಾವು ಇರ್ಬೇಕು. ಹೀಗಾಗಿ ಚಂಚಲ ಸ್ಥಿತಿಯಿಂದ ನಾವು ನಿಶ್ಚಲ ಸ್ಥಿತಿಗೆ ಬರ್ತೀವಿ. ಏನು ನಡೆದರೂ ನಮ್ಮ ಒಳ್ಳೆಯದಕ್ಕೆ ಎಂದುಕೊಂಡರೆ ನಿನ್ನ ಆಲೋಚನೆಗಳು ಅಲ್ಲಿಗೆ ನಿಂತು ಬಿಡುತ್ತವೆ. ಏನೇ ಆದ್ರೂ ನಮ್ಮ ಒಳ್ಳೇದಕ್ಕೆ ಅಂತ ನಾವು ಯೋಚನೆ ಮಾಡಿದಾಗ ನಾವು ಬೇರೆ ಆಲೋಚನೆಗಳೆಲ್ಲ ನಿಂತೋಗುತ್ತೇವೆ. ಯಾರೇ ಒಂದು ನಮ್ಗೆ ತಪ್ಪು ಮಾಡಿದ್ರುವೆ, ಏನೋ ಅವನು ಒಂದು ಮನಸ್ಥಿತಿ ಆಗಿತ್ತು ಹೇಳ್ದ ಅಂತ ಅದಕ್ಕೆ ನಾವು ಏನು ಮನ್ಸಿಗೆ ಹಚ್ಕೋಬಾರ್ದು. ಯಾರೇ ಒಂದ್ ಬೈದ್ರುವೆ, ಏನೋ ಅವನಿಗೆ ಏನು ಪರಿಸ್ಥಿತಿ ಇತ್ತೋ, ಅವನ ಹಿನ್ನೆಲೆ ಏನಿತ್ತೋ ಅಂದ್ರು ಅಂತ ಅನ್ಕೋಬೇಕು. ಹಾಗಾಗಿ ಎಲ್ಲಾನು ನಾವು ಒಳ್ಳೇದಾಗೆ ತಕೊಂಡಾಗ ಏನಾಗುತ್ತೆ, ನಮ್ಮ ಆಲೋಚನೆಗಳು ನಿಂತೋಗುತ್ತೆ, ನಮ್ಗೆ ಚಿತ್ತವೃತ್ತಿಗಳು ಹೆಚ್ಚಿಗೆ ಆಗಲ್ಲ. ಆಗ ಸಾಧನೆ ಚೆನ್ನಾಗಿ ಆಗತ್ತೆ. ಶ್ವಾಸನ ಮೇಲೆ ಗಮನ, ಧ್ಯಾನವನ್ನು ಹೆಚ್ಚು ಹೆಚ್ಚು ಮಾಡಿ ಎಂದು ಹೇಳುತ್ತಾ ನನ್ನ ಈ ಕಿರು ಜ್ಞಾನ ಹಂಚಿಕೆಯನ್ನ ಮುಕ್ತಾಯ ಮಾಡುತ್ತೇನೆ. ನಮಸ್ತೆ ಮೇಡಮ್. ಥ್ಯಾಂಕ್ ಯು.